KPSC 23-24ನೇ ತನ್ನ ಗೆಜೆಟೆಡ್ ಪ್ರೊಬೇಷನರಿ 384 ಹುದ್ದೆಗಳದ್ದೇನೋ ಬಿಡುಗಡೆ ಮಾಡಿದಾರಂತೆ ಆರೋಪ ಎಲ್ಲ ಮೋಸ ದಗ ಅಂತ. ಈ ಪ್ರಾಬ್ಲಮ್ ವಿತ್ KPSC ಅಂತ ಅದರದ್ದು ಕಾರ್ಯದರ್ಶಿ ಯಾರೋ ಜ್ಯೋತಿನ್ ಹಾಗೆಲ್ಲ ಏನೂ ಇಲ್ಲಪ್ಪ, ಎಲ್ಲ ಪಾರದರ್ಶಕವಾಗಿದೆ ಅಂತ. KPSC ಪಾರದರ್ಶಕವಾಗಿ ಇದ್ದಿದ್ದಕ್ಕೆ ಅದು ಇಷ್ಟು ದಿನ ಬಟ್ಟೆ ಬಿಚ್ಕೊಂಡು ಬಟಾ ಬೈಲು ಓಡಾಡಿರೋದು. ಬರೀ ಡೌಗಳಿಂದ ಕಂಡು ಆರೋಪಗಳಿಗೆ ಸಿಗಾಕೊಂಡು. ನಿಮ್ಮ ಹಿಸ್ಟ್ರಿ ಚೆನ್ನಾಗಿಲ್ಲ. ಯಾರದ್ದು ನಿಮ್ಮ KPSC ಹಿಸ್ಟ್ರಿ ಇದೆಯಲ್ಲ ಅದು ಕಚಡ, ಅದು ಕಂತ್ರಿ ಹಿಸ್ಟ್ರಿ ಅದು ನಿಮ್ಮದು. ನೀವು ದಗಾಕೋರ್ರ ಥರ ಕಾಣಿಸ್ತೀರಿ ಜನಕ್ಕೆ. ನೀವು ನಾನು ಹೇಳಿಲ್ಲ, ಈಗಿರೋರ್ನ ಹಿಸ್ಟ್ರಿ ಹೇಳಿರೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಹಾಗಾಗಿ ಇಲ್ಲಿ ಬಂದಿರೋ ಆರೋಪ ಏನೀಗ, ಅದೇನೋ 10 ಜನ ಒಂದೇ ರೂಮಲ್ಲಿ ಕೂತವ್ರು ಪಾಸ್ ಆಗ್ಬಿಟ್ಟಿದ್ದಾರೆ ಅಂತ ಬಂದಿದ್ದಾರೆ. ಚೆಕ್ ಮಾಡಿಸಿ, ಇಟ್ಸ್ ಎ ವೆರಿ ಸ್ಟ್ರೇಂಜ್. ಇದು CCTV ನೋಡಿದಾರಂತೆ, ಅಂಥದ್ದೇನು ಕಾಣಿಸಿಲ್ಲ, ಗೊತ್ತಿಲ್ಲ. ಪ್ರೂವ್ ಮಾಡಬೇಕಾದವ್ರು ನೀವು ಅದನ್ನ ಸರಿಯಾಗಿ. ಸುಮ್ಮನೆ ಬುರ್ಡ ಬಿಟ್ಬಿಟ್ರೆ ಆಗಲ್ಲ. ಎಲ್ಲ ಪಾರದರ್ಶಕವಾಗಿದೆ, ನಾವೆಲ್ಲ ನೋಡಿದ್ವಿ. ನಿಮ್ಮನ್ನು ಕೇಳ್ಬಿಟ್ಟೆಲ್ಲ ತೀರ್ಮಾನ ಮಾಡೋಕ್ಕಾಗಲ್ಲ ಇಲ್ಲಿ ನಾವು. ಯಾಕಂದ್ರೆ ನಿಮ್ಮ ಹಿಸ್ಟ್ರಿ ಹಂಗಿದೆ. ಎಗೈನ್ ಮರ್ಡರ್ ಆಗಿದೆ ರೋಡಲ್ಲಿ, ಪೊಲೀಸ್ನವರು ಮರ್ಡರ್ ಆಗ್ಬಿಟ್ಟಿದೆ ಸರ್. ಯಾರು ಒಬ್ಬರು ದಾಖಲೆ ಎಲ್ಲ ತಂದು ಕೊಟ್ಟರೆ ಕ್ರಮ ತಗೋಬಹುದು. ಈಗ ಹಂಗೆ ಹೇಳ್ತಿರೋದು, ನಿಮ್ಗೇನಾದ್ರೂ ಇದ್ರೆ ಕೊಡಿ ಅಂತ. ನೀವು ಆ ಬುರ್ಡ ಬಿಡಕ್ಕಲ್ಲ ಅಲ್ಲಿ ನಿಮ್ಮನ್ನು ಕೂರಿಸಿರೋದು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಯು ಹ್ಯಾವ್ ಟು ಚೆಕ್ ಇಟ್ ಅಂಡ್ ಕಮ್ ಬ್ಯಾಕ್ ಟು ದ ಪಬ್ಲಿಕ್ ಇಫ್ ಯು ವಾಂಟ್. ಅದರ್ವೈಸ್ ನೀವು ದೋಖಾಗಿರಾಕಿಗಳು 10 ಜನ. ಇಟ್ಸ್ ವೆರಿ ಸ್ಟ್ರೇಂಜ್ ಆಗಿದೆ. ನಾನು ಅನ್ಯಾಯ ಆಗಿದೆ ಅಂತ ಹೇಳಿಲ್ಲ, ನಂಗೆ ಗೊತ್ತಿಲ್ಲ. ಡೌಟ್ ಬರ್ತಾ ಇದೆ. ಅದು ಪಾಸಿಬಿಲಿಟಿ ಡೌಟೇ ಬರುವಂಥದ್ದೇ ಅದು. 10 ಜನ ಒಂದೇ ರೂಮಲ್ಲಿ ಇದ್ದವ್ರು ಒಂದೇ ಸರಿ ಪಾಸ್ ಆಗ್ತಾರೆ ಅಂದರೆ ಅರ್ಥ ಆಯ್ತು ಅನ್ಸುತ್ತೆ. ಹಾಗಾಗಿ ಅದ್ರದ್ದು ಏನು CCTV ಇದೆ, ಅದನ್ನು ಯಾರಿಗೆ ತೋರಿಸ್ಬೇಕು, ಹೇಗೆ ಕನ್ವಿನ್ಸ್ ಮಾಡಬೇಕು, ಹಾಗೆ ಮಾಡಬೇಕು. ಇಲ್ದಿದ್ರೆ ದೋಖಾ ಆ್ಯಂಡ್ ಕಂಪನಿ ಮತ್ತೊಂದು ಅಷ್ಟೇ. ಎಸ್, ಇದು ನಮ್ಮ ದೇಶ ಅಂದ್ರೆ. ದಾಖಲೆಗಳ ಮೇಲೆ ದಾಖಲೆ ಬರ್ತಾ ಇರುವ ಸಿಎಂ ಸಿದ್ದರಾಮಯ್ಯನವರು ಇದೇ ಮಾರ್ಚ್ 6ನೇ ತಾರೀಕು 17ನೇ ಬಜೆಟ್ ಅನ್ನು ಮಂಡಿಸೋದಕ್ಕೆ ಸಜ್ಜಾಗಿದ್ದಾರೆ. ಇವತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಅಂತಿಮ ಸುತ್ತಿನ ಸಭೆ ಕೂಡ ನಡೆಸಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆಗೆ ಕೈ ಹಾಕದೆ ಗೆವೆಟ್ ಹಬ್ಬ ಘೋಷಣೆ ಅಷ್ಟೇ ಮಾಡಲು ಮುಂದಾಗಿದ್ದಾರೆ. ಅವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಬಜೆಟ್ ಗಾತ್ರ ಎಷ್ಟಕ್ಕೆ ಬೇಕಾದ್ರೂ ಹೆಚ್ಚಿಸ್ಕೋಬಹುದು. ನೋಡಿ, ಮುಖ್ಯಮಂತ್ರಿಗಳು, ಫಿನಾನ್ಸ್ ಮಿನಿಸ್ಟರ್ಗಳು ನಂಬರ್ನಲ್ಲಿ ನಾನು ಆಟ ಆಡಿ ದಗಾಕೋರ್ತನ ಮಾಡ್ತೀನಿ, ಮೋಸ ಮಾಡ್ತೀನಿ ಅಂತಂದ್ರೆ ನಾವು ಏನು ಮಾಡೋಕ್ಕಾಗತ್ತೆ? ಅದಕ್ಕೆ ಇದು ಆಕ್ಚುಲಿ ಚೆನ್ನಾಗಿರೋದು. ಹೇಗೆ ಬಜೆಟ್ ಗಾತ್ರ ದೊಡ್ಡದು ಮಾಡ್ತಾ ಹೋಗ್ತೀರಿ? ಇಲ್ಲ ಸಾಲದಲ್ಲಿ ಮಾಡ್ತೀರಿ, ಇಲ್ಲದಿದ್ರೆ ಆಂಟಿಸಿಪೇಟೆಡ್ ಅಡಿಷನಲ್ ರೆವಿನ್ಯೂ ತೋರಿಸ್ಬಿಟ್ಟು ಮಾಡ್ತೀರಿ. ಎಲ್ಲಿಂದ ಮಾಡೋಕ್ಕಾಗತ್ತೆ? ಹೋದ ವರ್ಷ ಮಾಡಿದ್ದ ನಿಮ್ಮ ಬಜೆಟ್ ಗಾತ್ರವನ್ನೇ ನಿಮ್ಗೆ ಅಚೀವ್ ಮಾಡೋಕ್ಕಾಗಿಲ್ಲ ಟ್ಯಾಕ್ಸ್ ಕಲೆಕ್ಷನಲ್ಲಿ ಇಂದಾಗ. ಈಗ ಹೆಂಗ್ರೆ ಮತ್ತೆ ಇನ್ನು 20% 20% ಬರುತ್ತೆ ಅಂತ ತೋರಿಸ್ಬಿಟ್ಟು ಜಾಸ್ತಿ ಮಾಡ್ತೀನಿ ಅಂದರೆ ಏನು ಬೇಕಾದರೂ ಮಾಡ್ಕೋಬೋದು. ಅಷ್ಟೆ, ನಾವೇನು ಮಾಡೋಕ್ಕ. ನೋಡ್ಬೇಕು ಮೈ ಮೇಲೆಲ್ಲ ಹುಣ್ಣಾದಾಗ ನಾನು ಬನಿ ಹಾಕೊಂಡು ಓಡಾಡಿ ನನಗೇನು ಹುಣ್ಣಾಗಿಲ್ಲ ಅಂತಂದರೆ ನಾನೇನು ಮಾಡಲಿ? ಅದಕ್ಕೆ ಸಿದ್ದರಾಮಯ್ಯನವರೇ ನಿಮ್ಮ ಪರಿಸ್ಥಿತಿನೂ ಅಷ್ಟೇ. ನೀವು ಗಾತ್ರನಾರು ಜಾಸ್ತಿ ಮಾಡಿ, ಉಳಿತಾಯ ಬಜೆಟ್ ಜೋಕ್ ಅಲ್ವಾ? ಉಳಿತಾಯ 8.5 ಲಕ್ಷ ಕೋಟಿ ಸಾಲದಲ್ಲಿ ಕೂತ್ಕೊಂಡು ಉಳಿತಾಯ ಬಜೆಟ್ ಅಂದರೆ ಅದು ಜೋಕಾ ಅಲ್ವಾ? ಎಸ್, ನಂಬಾದ ಜೋಕ್ ರೀ. ನಂಬೋದೇನು ಬಂತು ಅದರಲ್ಲಿ? ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದೆ.